ಟಿ20 ವಿಶ್ವ ಸಮರ ಗೆದ್ದು ಭಾರತಕ್ಕೆ ಟೀಂ ಇಂಡಿಯಾ ಆಟಗಾರರು ಬಂದಿಳಿದಿದ್ದಾರೆ. ಬಾರ್ಬಡೋಸ್ನಿಂದ ದೆಹಲಿಗೆ ಬಂದಿಳಿದಿದ್ದಾರೆ. ಚಾಂಪಿಯನ್ಸ್ ವಿಶ್ವಕಪ್ನೊಂದಿಗೆ ಆಗಮಿಸಿದೆ ರೋಹಿತ್ ಪಡೆ. ವಿಮಾನ ನಿಲ್ದಾಣದಲ್ಲಿ ಯಂಗ್ ಟೈಗರ್ಸ್ಗೆ ಭವ್ಯ ಸ್ವಾಗತ ಕೂಡ ಕೋರಲಾಯಿತು. ಬೆಳಗ್ಗೆ 11 ಗಂಟೆಗೆ ಟೀಂ ಇಂಡಿಯಾ ಭೇಟಿಯಾಗಲಿದ್ದಾರೆ. ಅಂದರೆ ಆಟಗಾರನ ಭೇಟಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಗಾಗಿ ಅವತ್ತು ಟಿ20 ವಿಶ್ವಕಪ್ ಗೆದ್ದಂತಹ ಕ್ಷಣ ಎಲ್ಲದರ ಬಗ್ಗೆ ಕೂಡ ಮಾತುಕತೆ ಆಗುತ್ತಂತೆ ಭೇಟಿ ಸಂದರ್ಭದಲ್ಲಿ. ಅದಾದ ಬಳಿಕ ಸಂಜೆ ವಾಂಖಡೆ ಮೈದಾನದಲ್ಲಿ ವಿಜಯೋತ್ಸವದ ಆಚರಣೆ ಕೂಡ ಆಗುತ್ತೆ. ಸಂಜೆ ತೆರೆದ ವಾಹನದಲ್ಲಿ ಮುಂಬೈನಲ್ಲಿ ಮೆರವಣಿಗೆ ಕೂಡ ಇರುತ್ತೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸದ್ಯ ದೆಹಲಿಯ ಏರ್ಪೋರ್ಟ್ಗೆ ಬಂದಿಳಿದಂತಹ ಆಟಗಾರರು ನಂತರ ಅಲ್ಲಿಂದ ನೋಡಿ ಆಟಗಾರನ ಬರ್ಮಾಡ್ಕೊಂಡಿರುವಂತಹ ಕ್ಷಣ ಇದು. ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಅವರು ಬರ್ತಾ ಇದ್ದಂತೆ ಹಾಗಾಗಿ ನೇರವಾಗಿ ಅಲ್ಲಿಂದ ಒಂದು ಖಾಸಗಿ ಬಸ್ ಮೂಲಕ ಐಟಿಸಿ ಮೌರ್ಯ ಹೋಟೆಲ್ಗೆ ರೋಹಿತ್ ಪಡೆಯನ್ನ ಕರೆದುಕೊಂಡು ಹೋಗಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಸಮಯ ನಿಗದಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಟೀಂ ಇಂಡಿಯಾ ಆಟಗಾರರು. ಅವತ್ತು ಟಿ20 ವಿಶ್ವಕಪ್ ಗೆದ್ದಂತಹ ಕ್ಷಣ, ಮ್ಯಾಚ್ನ ಹೈಲೈಟ್ಸ್, ಅದ್ಭುತ ಕ್ಷಣಗಳ ಬಗ್ಗೆ ಮೆಲುಕು ಹಾಕಲಿದ್ದಾರೆ ಆಟಗಾರರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ. ಅದಾದ ಬಳಿಕ ಸಂಜೆ ವಾಂಖಡೆ ಮೈದಾನದಲ್ಲಿ ವಿಜಯೋತ್ಸವ ಗೆದ್ದ ಸಂಭ್ರಮದ ಆಚರಣೆ ಇವತ್ತು ಸಂಜೆ 5 ಗಂಟೆಗೆ. ಅದಾದ ಬಳಿಕ ತೆರೆದ ವಾಹನದಲ್ಲಿ ಮುಂಬೈನಲ್ಲಿ ಮೆರವಣಿಗೆ ಕೂಡ ಇರುತ್ತಂತೆ ಆಟಗಾರರು. ಸಹಜವಾಗಿ ಅಭಿಮಾನಿಗಳು ಅವ್ರನ್ನ ನೋಡಬೇಕು, ಶುಭಾಶಯ ಕೋರಬೇಕು ಅಂತ ಕಾಯ್ತಾ ಇರೋದ್ರಿಂದ ತೆರೆದ ವಾಹನದ ಮೂಲಕ ಮೆರವಣಿಗೆ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಅವ್ರಿಗೆ ವಿಶ್ ಕೂಡ ಶುಭಾಶಯವನ್ನ ಕೂಡ ತಿಳಿಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಸುಮಾ ಸಾಲಿಯನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುಮಾ, ಇವತ್ತು ಟೀಂ ಇಂಡಿಯಾ ಆಟಗಾರರು ತಾಯ್ನಾಡಿಗೆ ವಾಪಸ್ ಆಗ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದ್ದನ್ನ ಗಮನಿಸಿದ್ವಿ. ಇದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ, ಮತ್ತೊಂದು ಕಡೆ ವಿಜಯೋತ್ಸವ, ಯಾವೆಲ್ಲ ಕ್ಷಣಗಳಿಗೆ ಇವತ್ತು ಕೋಟ್ಯಾನುಕೋಟಿ ಅಭಿಮಾನಿಗಳು ಸಾಕ್ಷಿ ಆಗ್ತಾರೆ ಅಂತ? ಭಾರತ ಟಿ20 ವಿಶ್ವಕಪ್ ಗೆದ್ದು ಬರೋಬ್ಬರಿ 5 ದಿನಗಳಾಯಿತು. ಆದರೆ ಇವತ್ತಿಗೂ ಕೂಡ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಇವತ್ತು 6 ಗಂಟೆಗೆ ಸರಿಯಾಗಿ ಟೀಂ ಇಂಡಿಯಾ ಆಟಗಾರರು ಏರ್ಪೋರ್ಟ್ಗೆ, ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ಗೆ ಆಗಮಿಸಿದ್ರು. ಆಟಗಾರರನ್ನ ಭರ್ಜರಿ ವೆಲ್ಕಮ್ ಮಾಡ್ಕೊಡೋದಕ್ಕೆ ಅಭಿಮಾನಿಗಳು ಕೂಡ ತುದಿಗಾಲಲ್ಲಿ ನಿಂತಿದ್ರು. ಇಂದಿರಾ ಗಾಂಧಿ ಏರ್ಪೋರ್ಟ್ನ ಹೊರಗಡೆ ಕಾಯ್ತಾ ಇದ್ರು. ಫೈನಲಿ ಟಿ20 ವಿಶ್ವಕಪ್ ಗೆದ್ದ ರೋಹಿತ್ ಹುಡುಗರು ಇವತ್ತು ಆಗಮಿಸಿದ್ರು, ಹೊರಗಡೆ ಬಂದ್ರು. ಹೊರಗಡೆ ಬರ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಎಲ್ಲ ಕಡೆ ಟೀಂ ಇಂಡಿಯಾ ಆಟಗಾರರ ಫೋಟೋಗಳು ರಾರಾಜಿಸ್ತಾ ಇತ್ತು. ಈಗಾಗಲೇ ಖಾಸಗಿ ಹೋಟೆಲ್ಗೆ ಬಸ್ ಮೂಲಕ ಟೀಂ ಇಂಡಿಯಾ ಆಟಗಾರರು ಖಾಸಗಿ ಹೋಟೆಲ್ಗೆ ಹೋಗಿದ್ದಾರೆ. ಕರೆಕ್ಟಾಗಿ 11 ಗಂಟೆಗೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗ್ತಾರೆ. ಪ್ರಧಾನಿ ಮೋದಿ ಅವರು ಆಟಗಾರರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಮೊನ್ನೆ ಜೂನ್ 29 ವಿಶ್ವಕಪ್ ಗೆದ್ದ ಆ ಕ್ಷಣವನ್ನ ಮೆಲುಕು ಹಾಕುವಂತಹ ಕೆಲಸ ಆಗುತ್ತೆ. ಇದಾದ ನಂತರ ಮುಂಬೈಗೆ ಆಟಗಾರರು ಪ್ರಯಾಣವನ್ನ ಬೆಳೆಸ್ತಾರೆ. ಕರೆಕ್ಟಾಗಿ 5 ಗಂಟೆಗೆ ಮುಂಬೈನಲ್ಲಿ ರೋಡ್ ಶೋ ಇರುತ್ತೆ. 1 ರಿಂದ 2 ಕಿಲೋಮೀಟರ್ ವರೆಗೆ ಆಟಗಾರರನ್ನ ಮೆರವಣಿಗೆ ಮೂಲಕ ವಾಂಖಡೆ ಸ್ಟೇಡಿಯಂಗೆ ಕರ್ಕೊಂಡು ಹೋಗ್ತಾರೆ. ವಿಜಯೋತ್ಸವ ವಾಂಖಡೆಯಲ್ಲಿ, ಮುಂಬೈನಲ್ಲಿ ವಿಶ್ವಕಪ್ ಟ್ರೋಫಿ ಗೆದ್ದಂತಹ ವಿಜಯೋತ್ಸವ ಇದೆ. ಅಭಿಮಾನಿಗಳು ಕೂಡ ಮುಂಬೈನಲ್ಲಿ ಆಟಗಾರರನ್ನ ಬರಮಾಡಿಕೊಳ್ಳುವುದಕ್ಕೆ ಕಾಯ್ತಾ ಇದ್ದಾರೆ. ವಾಂಖಡೆ ಸ್ಟೇಡಿಯಂನಲ್ಲಿ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ. ವಿಶ್ವ ಗೆದ್ದ ವೀರರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯುತ್ತೆ. ನಂತರ ಇವತ್ತು ಟ್ರೋಫಿ ಗೆದ್ದಂತಹ ಆಟಗಾರರು ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು BCCIಗೆ ಟ್ರೋಫಿಯನ್ನ ಹಸ್ತಾಂತರ ಮಾಡ್ತಾರೆ. ಇದು 17 ವರ್ಷಗಳ ಕನಸಾಗಿತ್ತು ಶ್ರುತಿ. 17 ವರ್ಷಗಳಿಂದ ಭಾರತ ಟಿ20 ವಿಶ್ವಕಪ್ ಗೆದ್ದಿರಲಿಲ್ಲ. ಫೈನಲಿ ಅಭಿಮಾನಿಗಳ, ಕೋಟಿ ಕೋಟಿ ಅಭಿಮಾನಿಗಳ ಕನಸು ನನಸಾಗಿದೆ. ಇಡೀ ಭಾರತ, ಇಡೀ ಹಿಂದೂಸ್ತಾನ ಟ್ರೋಫಿ ಗೆದ್ದು ಆ ಕ್ಷಣವನ್ನ ಇವತ್ತಿಗೂ ಕೂಡ 5 ದಿನ ಆಯ್ತು, ಇವತ್ತಿಗೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಶ್ರುತಿ. ಎಸ್ ಸುಮಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.